ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಸುಳ್ಳು ಆರೋಪ ಖಂಡನೆ. ದಲಿತ ಮುಖಂಡರಿಂದ ಸಂದೇಶ್ಗೆ ಎಚ್ಚರಿಕೆ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಆಧಾರರಹಿತ ಹಾಗೂ ಸುಳ್ಳು ಆರೋಪಗಳು ಮಾಡುತ್ತಿರುವ ಕೋಲಾರದ ಸಂದೇಶ್ ಅವರ ವಿರುದ್ಧ ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಕಾನೂನಿನ ಚೌಕಟ್ಟಿನಲ್ಲಿಯೇ ನಡೆದುಕೊಳ್ಳುವಂತೆ ಎಚ್ಚರಿಕೆ ನೀಡಿದರು. ತಾಲೂಕಿನ ನಾರೆಮದ್ದೇಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಸ್ತಲಪಲ್ಲಿ ಗ್ರಾಮದ ಸಮೀಪದ ಚಂದ್ರಗಿರಿ ಎಸ್ಟೇಟ್ನಲ್ಲಿ ಭಾನುವಾರ ನಡೆದ ವಿಶೇಷ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾ ದಲಿತ ಸಂಘಟನೆ ಸಂಚಾಲಕ ಬಿವಿ ವೆಂಕಟರಮಣಪ್ಪ, ರಾಜಕೀಯ ವಿರೋಧಿಗಳ ಪ್ರೇರಣೆ ಹಾಗೂ ಸ್ವಾರ್ಥಕ್ಕಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಬುರ್ಗಮಡುಗು ನರಸಿಂಹ ಮಾತನಾಡಿ, ಶಾಸಕರ ವಿರುದ್ಧ ಯಾವುದೇ ಆರೋಪಗಳಿದ್ದರೆ ಸಂಬಂಧಿಸಿದ ಅಧಿಕಾರಿಗಳು ಅಥವಾ ನ್ಯಾಯಾಲಯದ ಮೊರೆ ಹೋಗಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ನಿರಾಧಾರ ವಿಡಿಯೋಗಳನ್ನು ಹರಿಬಿಟ್ಟು ಜನರಲ್ಲಿ ಗೊಂದಲ ಹಾಗೂ ಅಶಾಂತಿ ಸೃಷ್ಟಿಸುವುದು ಸರಿಯಲ್ಲ ಎಂದು ಹೇಳಿದರು. ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಎವಿ ಪೂಜಪ್ಪ ಹಾಗೂ ಚೇಳೂರು ಹಿರಿಯ ದಲಿತ ಮುಖಂಡ ಕಡ್ಡಿಲ್ ವೆಂಕಟರಮಣಪ್ಪ ಮಾತನಾಡಿ, ಬಾಗೇಪಲ್ಲಿ ಮತ್ತು ಚೇಳೂರು ಭಾಗದಲ್ಲಿ ಎಲ್ಲ ಸಮುದಾಯದವರು ಸೌಹಾರ್ದತೆಯಿಂದ ಬದುಕುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೊರಗಿನಿಂದ ಬಂದು ಸಮಾಜದಲ್ಲಿ ವಿಷಬೀಜ ಬಿತ್ತುವ ಪ್ರಯತ್ನಗಳನ್ನು ತಕ್ಷಣ ನಿಲ್ಲಿಸಬೇಕು ಎಂದರು. ಸಭೆಯಲ್ಲಿ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಕಾರ್ಯವೈಖರಿ ಬಗ್ಗೆಯೂ ಸಮಾಧಾನ ವ್ಯಕ್ತಪಡಿಸಿದ ಮುಖಂಡರು ಕ್ಷೇತ್ರದಲ್ಲಿ ಅಶಾಂತಿ ಸೃಷ್ಟಿಸಲು ಯತ್ನಿಸುತ್ತಿರುವ ವಿರುದ್ಧ ಚೇಳೂರು, ಬಾಗೇಪಲ್ಲಿ ಹಾಗೂ ಗುಡಿಬಂಡಿ ಪೊಲೀಸ್ ಅಧಿಕಾರಿಗಳು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಮುಂದಿನ ಬೆಳವಣಿಗೆಗಳಿಗೆ ಸಂಬಂಧಿಸಿದ ಇಲಾಖೆಗಳೇ ಹೊಣೆಗಾರರಾಗಲಿದೆ ಎಂದು ಹೇಳಿದರು. ಇಲ್ಲಿಗೆ ಆಗಮಿಸಿರುವ ನಮ್ಮ ವಕೀಲ ಸಾಹೇಬರಾದ ಚಂದ್ರಶೇಖರ್ ರೆಡ್ಡಿ ಅವರೇ, ನಮ್ಮ ದಲಿತ ಸಂಘರ್ಷ ಸಮಿತಿಯ ಹಿರಿಯ ಹೋರಾಟಗಾರರಾದ ಪೂಜಪ್ಪನವರೇ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಬುರ್ಗ ನರಸಿಂಹಪ್ಪನವರೇ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕಡ್ಡಿಲ್ ವೆಂಕಟರಮಣ ಅವರೇ, ರವಿಕುಮಾರ್ ಅವರೇ, ಬಿ ನರಸಿಂಹಪ್ಪನವರೇ, ವೆಂಕಟರಮಣ್ಣವರೇ, ಇಲ್ಲಿಗೆ ಆಗಮಿಸಿರುವ ನಮ್ಮ ಕೋಟಪ್ಪನವರೇ, ಎಲ್ಲ ಆತ್ಮೀಯರೇ, ಸರ್, ಇವತ್ತು ತಮ್ಮನ್ನು ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಏನೆಂದರೆ, 3-4 ದಿವಸ ಹಿಂದೆ ನಮ್ಮ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನ ಕೋಲಾರದಿಂದ ಬಂದು ಹೊನ್ನೇನಹಳ್ಳಿ ಗ್ರಾಮದ ಕೋಲಾರದ ಸಂದೇಶ್ ಎಂಬುವರು 800 ಎಕರೆ ಜಮೀನು ತಗೊಂಡಿದ್ದಾರೆ. ಬಾಗೇಪಲ್ಲಿ ತಾಲೂಕಿನಲ್ಲಿ ಅಕ್ರಮವಾಗಿ ತಗೊಂಡಿದ್ದಾರೆ. SC/ST ಜಮೀನು ತಗೊಂಡಿದ್ದಾರೆ ಅಂತ ಪ್ರೆಸ್ ಮೀಟ್ ಮಾಡಿದ್ರು ಮನೆ. ಆದರೆ ಇದು ಸತ್ಯಕ್ಕೆ ದೂರವಾದ ವಿಚಾರ. ಯಾಕಂದರೆ ಸುಮಾರು 15 ವರ್ಷಗಳಿಂದ ಸತತವಾಗಿ 3ನೇ ಸಲ ಇವಾಗ ಪೊಲೀಸ್ ಅವರಿಂದ ಹಿಂಗಾಗ್ತಾ ಇದೆ. ಪೊಲೀಸ್ ಅವರು ಒಂದ್ಸಲ ಮರ್ಯಾದೆ ಕೊಡಬೇಕು. 2ನೇ ಸಲ ಒಬ್ಬ ಜನಪ್ರತಿನಿಧಿ ಶಾಸಕರ ಮೇಲೆ ನೀನು ಹೆಂಗೆ ಮಾತಾಡ್ತಾ ಇದ್ದೀರಿ? ನೀವು ಪೊಲೀಸರು ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀರಾ? ನೀವು ಮೊದಲು ಅರೆಸ್ಟ್ ಮಾಡ್ರಿ. ನೀವು ಪೊಲೀಸವರು ಬೇರೆಯವರೆಲ್ಲ ಮಾಡ್ತೀರಲ್ಲ ನೀವು ಪೊಲೀಸವರು. ನೀವು ಪೊಲೀಸರು ಏನೇನು ಮಾಡ್ತಾರ ನಮ್ಗೆ ಗೊತ್ತಿಲ್ವಾ? ಸರ್ಕಲ್ ಇನ್ಸ್ಪೆಕ್ಟರ್ಗಳು ನೀವು ಮಾಡ್ರಿ. ನೀವು ಲ್ಯಾಂಡ್ ಪ್ರಾಬ್ಲಮ್ ಏನಾದರೂ ಕ್ರಿಯೇಟ್ ಆದರೆ ಇದಕ್ಕೆ ಪೊಲೀಸ್ ಅವರೇ ರೆಸ್ಪಾನ್ಸಿಬಲ್. ಅರ್ಥ ಮಾಡ್ಕೊಳ್ರಿ ಸಂದೇಶ್. ಇನ್ಮೇಲೆ ಸುಬ್ಬಾರೆಡ್ಡಿ ಅವ್ರ ಬಗ್ಗೆ ಮಾತಾಡೋದು ಬಿಡಬೇಕು. ನೀನು ಬಿಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಠಿಣ ಸಮಸ್ಯೆಗಳು ನೀನು ಎದುರಿಸಬೇಕಾಗುತ್ತೆ. ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ, ಪತ್ರಿಕಾ ಮಿತ್ರರಿಗೂ ಮತ್ತು ನಮ್ಮ ಇದು ನಾರೆಮದ್ದೇಪಲ್ಲಿ ಪಂಚಾಯತಿಯ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ನಮಸ್ಕರಿಸ್ತಾ ನನ್ನ ಮಾತುಗಳನ್ನು ಮಾಡಿಕೊಂಡಿದ್ರೆ ಜಮೀನು, ಆ ಜಮೀನು ಗೌರ್ಮೆಂಟ್ ಸರ್ಕಾರ ತಗೊಳುತ್ತೆ. ಅದು ನೀನ್ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅದು ಬಿಟ್ಟು ನೀನು ಸುಮ್ಮನೆ ನೀನು ಬಾಗೇಪಲ್ಲಿಗೆ ಒಂದ್ಸಲ ಬರೋದು, ಆ ಗುಡಿಬಂಡಿಯಲ್ಲಿ ಯಾಕಂದರೆ ಈ ಮಳೆಗಾಲ ಟೈಮ್, ಇವಾಗ ಬೆಟ್ಟಗುಡ್ಡಗಳೆಲ್ಲ ವಿಡಿಯೋದಲ್ಲಿ ತೋರಿಸೋದು ಗೊತ್ತಲ್ಲ ನಿಮಗೆ. ಬೆಟ್ಟಗುಡ್ಡಗಳು ಇವಾಗ ನಮ್ಮ ಚಂದ್ರಶೇಖರ್ ರೆಡ್ಡಿ ಅವ್ರದ್ದು ಎಸ್ಟೇಟ್ ಹೆಂಗೆ ಕಾಣಿಸ್ತಾ ಇದೆ ಅಂತ ಮಳೆಗಾಲ. ಆ ಬೆಟ್ಟಗುಡ್ಡೆಲ್ಲ ಇದೆಲ್ಲ MLA ಅಂತ ಹೇಳ್ಬಿಡೋದು. ನಿನಗೆ ಏನಾದರೂ ತಾಕತ್ತಿದ್ದರೆ, ನಿನಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅರಿವಿದ್ದರೆ, ಸಂವಿಧಾನದ ಬಗ್ಗೆ ಅರಿವಿದ್ದರೆ, ನೀನು ಡೈಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಮಾತಾಡ್ತೀಯಲ್ಲ ನೀನು. ಇವಾಗ ನೀನು ರೆವಿನ್ಯೂ ಕಮಿಷನರ್ ಕೊಡೋ ಎಲ್ಲ ನೀನೇ ಮುಖ್ಯಮಂತ್ರಿ, ನೀನೇ DC, ನೀನೇ ಉಸ್ತುವಾರಿ ಮಂತ್ರಿ, ನೀನೇ ಫೇಸ್ಬುಕ್ಕಲ್ಲಿ ಎಲ್ಲ ವಿಡಿಯೋಗಳು ಬಿಟ್ಬಿಟ್ಟು ಪ್ರಚಾರ ಗಿಟ್ಟಿಸ್ಕೊಂಡು ಜನರನ್ನು ನಿಮ್ಮ ಹತ್ರ ತಗೊಂಡು ಅವ್ರ ಹತ್ರಲ್ಲ. ಇವೆಲ್ಲ ಇಲ್ವಾ? ಸಬ್ ರಿಜಿಸ್ಟರ್ ಆಫೀಸಲ್ಲಿ ಏನೇನು ಆಗಿದೆ ಅಂತ ಇವಾಗ ತಹಶೀಲ್ದಾರದಲ್ಲಿ ಇದೆ. ತಹಶೀಲ್ದಾರ್ ಆಫೀಸಲ್ಲಿ ಏನೇನು ಭೂಮಿಗೆ ಸಿಗುತ್ತೆ ಅವೆಲ್ಲ ಇರುತ್ತೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕ್ರೈಪತ್ರ ಇರುತ್ತೆ, EC ಇರುತ್ತೆ, ಅವೆಲ್ಲ ತೋರಿಸಿ ನೀನು.
ಅದೆಲ್ಲ ತೋರಿಸ್ದೆ ಬರೀ ವೈಟ್ ಪೇಪರಲ್ಲಿ ತಗೊಂಡು ನೀನು ಸುಬ್ಬಾರೆಡ್ಡಿ ಅವ್ರ ಬಗ್ಗೆ 800 ಎಕರೆ ಜಮೀನು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ಮಾತಾಡ್ತೀಯಲ್ಲ. ಇದು ಇನ್ನು ಬಾಗೇಪಲ್ಲಿ ಗುಡಿಬಂಡದ ಬಗ್ಗೆ ನೀವು ಹೇಳ್ತಾ ಇದ್ದೀನಿ. ಇನ್ಮೇಲೆ ನೀನಾದರೂ ಸುಮ್ಮನೆ ಆಗಬೇಕು. ಯಾಕಂದ್ರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಮಾಡ್ತಾ ಇದೆ ನೀನು. ಇಲ್ಲಿ ಪೊಲೀಸ್ ಅವರು ವಿಫಲವಾಗಿದ್ದಾರೆ, ರೆವಿನ್ಯೂ ಅಧಿಕಾರಿಗಳು ವಿಫಲವಾಗಿದ್ದಾರೆ. MLA ಅವರ ಬಗ್ಗೆ ಮಾತಾಡ್ತಾ ಇದ್ರೆ ಬಾಗೇಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ, ಚೇಲೂರು ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾ ಇದ್ದಾರೆ, ಗುಡಿಬಂಡ ಸರ್ಕಲ್ ನೀನು ಪಾಕಿಸ್ತಾನ ಅಧ್ಯಕ್ಷ ನೀನೇನಾದ್ರು ಎಲ್ಲ ನೀನೇ ತಗೊಳ್ತೀಯಲ್ವಾ, ಎಂಡವರು ಎಲ್ಲ ಓಲ್ಯಾಂಡ್ಸಲ್ಲು ನೀನು. ಇಲ್ಲಿದು ಯಾವುದೋ ಒಂದು ಪಿಕ್ಚರ್ದಲ್ಲಿ, ತೆಲುಗು ಪಿಕ್ಚರ್ದಲ್ಲಿ ಹೇಳ್ತಾರೆ ನೋಡು, ನಾನು ಇಂಥ ಟೈಮ್ಗೆ ಬರ್ತೀನಿ, ನೀನು ಬನ್ನಿರಿ ನೀವು ಅಂತವ್ರು. ನಾವು ಅವ್ರನ್ನ ಸಾಯಿಸಕ್ಕೆ ನಾವ್ಯಾರ್ರಿ? ನಾವೇ ಯಾಕೆ ಸಾಯಿಸ್ಬೇಕು? ಅವನಿಗೆ ನಾವ್ಯಾಕೆ ಗಲಾಟೆ ಮಾಡಬೇಕು? ಅಲ್ಲ, ನಿನಗೇನಾದರೂ ನೀತಿ ನಿಜಾಯಿತಿ ತಾಕತ್ತಿದ್ರೆ ಸುಬ್ಬಾರೆಡ್ಡಿ ಅವ್ರ ಇತಿಹಾಸ ತೆಗೆದುಕೊಂಡು ನೀವು ಒಂದು ಪೇಪರ್ ಇಲ್ಲಪ್ಪ, ನೀನು 800 ಎಕರೆ ಮಾಡಿದ್ಯಾ ಅಂತ ಹೇಳ್ತೀಯ. ನೀನು ಎಲ್ಲಿ 800 ಎಕರೆ ಮಾಡಿರೋದು? ತೋರಿಸು. ನೀನು ಡಾಕ್ಯುಮೆಂಟಲ್ಲಿ ತೋರಿಸ್ಬೇಕಲ್ಲ, ಪಾನಿ ತೋರಿಸ್ಬೇಕಲ್ಲ, ಪಟ್ಟ ತೋರಿಸ್ಬೇಕಲ್ಲ. ಸುಬ್ಬಾರೆಡ್ಡಿ ಅವರನ್ನು ಈ ಮಂತ್ರಿ ಸ್ಥಾನ ತಪ್ಸಕ್ಕೆ ಈ ವಿರೋಧ ಪಕ್ಷದವರು ಸಂದೇಶ ಅವರಿಗೆ ದುಡ್ಡು ಕೊಟ್ಟು, ನೀನು ಭೂ ಹಗರಣದಲ್ಲಿ ಸುಬ್ಬಾರೆಡ್ಡಿ ಅವರು ಸಿಲುಕೊಂಡಿದ್ದಾರೆ, ಅದ್ರ ಬಗ್ಗೆ ಬಾಗೇಪಲ್ಲಿ ಗುಡಿಬಂಡ್ಗೆ ಹೋಗ್ಬಿಟ್ಟು ಮಾತಾಡಂತ ದುಡ್ಡು ಕೊಟ್ಟು ಕಳಿಸಿದ್ದಾರೆ. ಆದರೆ ಇವಾಗ ಏನು ಪ್ರೆಸ್ ಮೀಟಲ್ಲಿ ಮಾತಾಡಿದ ಸಂದೇಶ್ ಎಂಬವರು, ನಾನು ಮೀಡಿಯಾ ಮುಖಾಂತರ ತಮ್ಮಲ್ಲಿ ಒಂದು ಮನವಿ ಮಾಡ್ತೀನಿ. ಅವ್ರ ಇತಿಹಾಸ ನೀನು ಮತ್ತೆ ಸಿಂಪತಿ ಕ್ರಿಯೇಟ್. ಬಾಗೇಪಲ್ಲಿ ತಾಲೂಕು ಗುಡಿಬಂಡ ತಾಲೂಕಿನಲ್ಲಿ ದಲಿತರು ನಮ್ಮ ಸ್ನೇಹಿತರು ನನಗೆ ಸಾಯಿಸಿಬಿಡಲಿ, ನನಗೆ ಹೊಡೆದು ಬಿಡಲಿ ಅಂತ ಮಾತಾಡ್ತೀಯಲ್ಲ, ನಮ್ಮ ಜನಾಂಗದಲ್ಲಿ ಸಿಂಪತಿ ಗಿಡಿಸ್ಕೊಳ್ಳೋಕ್ಕೆ. ನೋಡಿ ಸಂದೇಶ್, 40 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ. ಈ ಭಾಗದ ಪ್ರತಿಯೊಬ್ಬರಿಗೂ ಗೊತ್ತು. ನಾನಿರ್ಬೋದು, ಪೂಜಪ್ಪನಿರ್ಬೋದು, ನಮ್ಮ ನರಸಿಂಹಪ್ಪ ಇರ್ಬೋದು, ಕಡ್ಡಿ ಲೆಂಕ್ಟ್ರನ್ ಇರ್ಬೋದು, ನಾವೆಲ್ಲ 60 ವರ್ಷ ಆಗ್ತಾ ಇದ್ದೀರಿ. ನಮಗೆ 40 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲೇ ಬಡವರ ಎಲ್ಲ ಜಾತಿ ಬಡವರಿಗೂ ನಾವು ಸಹಾಯ ಮಾಡಿದ್ದೀವಿ, ಎಲ್ಲ ಜಾತಿ ಬಡವರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀನು ಇವಾಗ ಬಂದು ನೀನು MLA ಅವರ ಮೇಲೆ ಜಾಸ್ತಿ ಮಾತಾಡಿದ್ರೆ ನಂಗೆ ಜಾಸ್ತಿ ದುಡ್ಡು ಕೊಡ್ತಾರಂತ ಹೇಳ್ಕೊಳ್ತೀಯಲ್ಲ, ನೀನು ತಪ್ಪಲ್ಲ ಇದೆಲ್ಲ. ನಾನು ಆವಾಗಲೇ ಹೇಳ್ದಂಗೆ MLAನ ತಪ್ಪು ಮಾಡಿದರೆ, MLA ಬೆಂಬಲಿಗರೇನ ತಪ್ಪು ಮಾಡಿದರೆ SP ಕಂಪ್ಲೀಟ್ ಮಾಡಿ, ನೀನು DC ಕಂಪ್ಲೀಟ್ ಮಾಡು, ಕಮಿಷನರ್ಗೆ ಮಾಡು, ಮುಖ್ಯಮಂತ್ರಿಗೆ ಮಾಡು. ನೀನು ಅದೆಲ್ಲ ಬಿಟ್ಬಿಟ್ಟು ಎಲ್ಲ ನೀನೇನು ಸ್ವಯಂ ಘೋಷಿತ ರಾಜನ ನೀನು. ಅವರು ಇಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಏನೋ ಪಾಪ ನಮ್ಮ ಸುಧಾಕರ್ ಮೇಲೆ. ಆದರೆ ಏನಂದ್ರೆ ನಿನ್ನೆ ಎಲ್ಲ ಮಾತಾಡಿದ್ದೀವಿ, ಇದು ಪದೇ ಪದೇ ರಿಪೀಟ್ ಆಗೋದು ಬೇಡ. ಸಂದೇಶವರಿಗೆ ನಾವೆಲ್ಲ ಒಂದು ಸಂದೇಶ ನೀವು ಕಳಿಸಿದ್ದೀವಿ. ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಿವ್ರೆ. ನಮ್ಮ ಸ್ವಾರ್ಥಕ್ಕೆ ಏನು ಮಾಡ್ಕೊಂಡ್ರೆ, ನಾನು ಜನಪರವಾಗಿ ಕೆಲಸ ಮಾಡೋರು ನಾವು ಕೂಡ. ಆದರೆ ನೀವು ಹೇಳ್ತಾ ಇದ್ದೀರಲ್ಲ, ಪಾನಿ ಏನಾದ್ರು ಎಂಟ್ರಿ ಆಗಿದೆ, ನಮ್ಮ ಶಾಸಕರ ಹೆಸರಿನಲ್ಲಿ ಎಂಟ್ರಿ ಆಗಿದೆ, ಅವ್ರ ನೆಂಟ್ರ ಮೇಲೆ ಎಂಟ್ರಿ ಆಗಿದೆ. ಹೆಂಗೆ ನೀವು ಆರೋಪಗಳನ್ನ ಇಟ್ಕೊಂಡು ಮಾತಾಡಿ ಬಿ ಹೇಳ್ದಂಗೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಆದರೆ ಇದು ಪೊಲೀಸ್ ಇಲಾಖೆ ಕಾರಣ. ನಾವು ಕೂಡ ಹೇಳ್ತಾ ಇದ್ದೇವೆ, ಚೇಲೂರು ಸರ್ಕಲ್ ಇನ್ಸ್ಪೆಕ್ಟರ್ಗೂ, ಬಾಗೇಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗೂ, ಗುಡಿಬಂಡ ಸರ್ಕಲ್ ಇನ್ಸ್ಪೆಕ್ಟರ್ಗೂ ಈ ಪೊಲೀಸ್ ನಿರ್ಲಕ್ಷ್ಯದಿಂದ ಈ ಥರ ಬಂದು ಸ್ಪಾಟ್ಗೆ ಹೋಗಿ ಇವರ ಎಲ್ಲ ತೋರಿಸ್ತಾ ಇದ್ದಾರೆ, ಮೀಡಿಯಾ ಎಲ್ಲ ನೋಡ್ತಾ ಇದ್ದೇವೆ, ಲೈವ್ಲ ನಾವು ನೋಡ್ತಾ ಇದ್ದೀವಿ. ಇವ್ರು ಏನಾದರೂ ಕಾನೂನು ಇದೆಯಾ ಅಂತ ಇವ್ರು ಹೇಳ್ತಾ ಇದ್ದಾರೆ, ಕಾನೂನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ನಿಮ್ಗೆ ಗೊತ್ತಾ? ಸಂವಿಧಾನದಲ್ಲಿ ನಾನು ಕಾನೂನು ಕೆಲಸ ಮಾಡ್ತಾ ಅಂತ ನೀನೇ ಪದೇ ಪದೇ ಹೇಳ್ತಾ ಇದೀಯ. ನೀನೇನಕ್ಕೆ ಹೋಗ್ಬೇಕಾ? ಇದೆಲ್ಲಕ್ಕ ಪೊಲೀಸ್ ಇಲಾಖೆ ಇದೆ, ಕೋರ್ಟ್ ಇದೆ, ಅವ್ರು ನೋಡ್ಕೊತಾರೆ. ಅವ್ರಿಗೆ ಅಪೀಲ್ ಮಾಡು. ಇಲ್ಲಾದರೆ 365 ದಿನ ನೀವು ಅಹೋರಾತ್ರಿ ಧರಣಿ ಮಾಡು. ಇಲ್ಲೇನಾದರೂ ತಪ್ಪು ಮಾಡಿದ್ರೆ 360 ದಿನ ಧರಣಿ ಮಾಡು. ಯಾಕಂದ್ರೆ ಸಭೆಯಲ್ಲಿ ಕೊಟ್ಟಪ್ಪ, ಬಿ ನರಸಿಂಹಪ್ಪ, ಜೀವಿಕಾ ನಾರಾಯಣ ಸ್ವಾಮಿ, ಸೋಮನಾಥಪುರ ವೆಂಕಟರಮಣಪ್ಪ, ಅಶ್ವತ್ಥಪ್ಪ, ಎನ್ ಸುಬ್ರಹ್ಮಣಿ, ಮಹೇಶ್ ಪೈಪಾಳ್ಯ, ರವಿ, DV ನಾರಾಯಣಸ್ವಾಮಿ ಸೇರಿದಂತೆ ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.